ಸಹಕಾರ ಸಂಘದ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಗಳಿಗೆ ಭರ್ಜರಿ ಜಯಗಳಿಸಿದರು. ಅರೇಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 5 ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ 12 ಸ್ಥಾನಗಳಿಗೆ 30 ಜನ ಅಭ್ಯರ್ಥಿಗಳು ಚುನಾವಣೆ ಕಣದಲ್ಲಿದ್ದು, ಅದರಂತೆ ಒಟ್ಟು ಇಲ್ಲಿ 1200ಕ್ಕೂ ಹೆಚ್ಚು ಷೇರುದಾರರಿದ್ದು, 500ಕ್ಕೂ ಹೆಚ್ಚು ಸಾಲಗಾರ ಕ್ಷೇತ್ರದ ಮತದಾರರಿದ್ದು, 240 ಜನ ಸಾಲಗಾರರಲ್ಲದ ಕ್ಷೇತ್ರದ ಮತದಾರರು ಚುನಾವಣೆಯಲ್ಲಿ ಮತ ಚಲಾಯಿಸಿದರು. ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿಗಳಾದ ನಾಗೇಶ್ ಶೆಟ್ಟಿ, ಎಚ್ಡಿ ತುಳಸಿದಾಸ್, ಚಂದ್ರಶೇಖರ್, ನಿಂಗರಾಜ್, ಅನಂತರಾಜ್, ಪರಿಶಿಷ್ಟ ಮೀಸಲಿನಲ್ಲಿ ಅಣ್ಣಪ್ಪ, ಪರಿಶಿಷ್ಟ ಪಂಗಡ ರಾಮಚಂದ್ರ, ಹಿಂದುಳಿದ ವರ್ಗ ಸುಹೀಲ್ಪುರ್ ರೆಹಮಾನ್, ಹಿಂದುಳಿದ ವರ್ಗ ಬಿ ಪುಟ್ಟರಾಜು, ಮಹಿಳಾ ಮೀಸಲಿನಲ್ಲಿ ಗಾಯತ್ರಿ ಹಾಗೂ ಪದ್ಮಾ, ಸಾಲೇದರ ಕ್ಷೇತ್ರದ ಹೇಮರಾಜ್ ಅವರು ಗೆಲುವು ಸಾಧಿಸಿದರು. ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳಿಗೆ ಭರ್ಜರಿ ಜಯ. ನೂತನ ನಿರ್ದೇಶಕರಿಗೆ ಅಭಿನಂದಿಸಿ ಮಾತನಾಡಿದ ಎಚ್ಡಿಸಿಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಎಂಎ ನಾಗರಾಜ್, ಅರೇಡಿ ಕೃಷಿ ಪತ್ತಿನ ಸಹಕಾರ ಸಂಘವು ತಾಲೂಕಿನಲ್ಲಿ 2ನೇ ಸ್ಥಾನದಲ್ಲಿದ್ದು, ಉತ್ತಮ ಕೃಷಿ ವ್ಯವಹಾರ ನಡೆಸುವ ಮೂಲಕ ಉತ್ತಮವಾಗಿ ಸಾಗುತ್ತಿದ್ದು, ಇಲ್ಲಿ ಯಾವುದೇ ಹಣದ ಆಮಿಷಕ್ಕೊಳಗಾಗದೆ ನಿಷ್ಠಾವಂತ ಬ್ಯಾಂಕಿನ ಶ್ರೇಯೋಭಿವೃದ್ಧಿಗೆ ಕೆಲಸ ಮಾಡುವವರನ್ನು ಆಯ್ಕೆ ಮಾಡಿದ್ದಾರೆ. ಇಲ್ಲಿ ಎಲ್ಲ ನಿರ್ದೇಶಕರಿಗೆ ಕಿವಿಮಾತು ಏನೆಂದರೆ, ಇಲ್ಲಿ ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ನೀಡದೆ ಉತ್ತಮವಾಗಿ ಕಾರ್ಯನಿರ್ವಹಿಸಿ ನಿಮಗೆ ಎಲ್ಲಾ ಸಹಕಾರವನ್ನು ಹಾಸನ ಡಿಸಿಸಿ ಬ್ಯಾಂಕ್ನಿಂದ ನೀಡಲು ಬದ್ಧರಾಗಿದ್ದೇವೆ. ಅಲ್ಲದೆ ಇಲ್ಲಿ ಗೆದ್ದು ಬರುವ ಎಲ್ಲರ ಕೃಷಿ ಕುಟುಂಬದವರಾಗಿದ್ದು, ಇಲ್ಲಿ ರೈತರ ನಾಡಿ ಮಿಡಿತ ಅರಿತಿರುವಂತವರು ಆಯ್ಕೆ ಮಾಡುವ ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತೇನೆ. ಆದರೆ ಈ ಬ್ಯಾಂಕಿನ ಅಭಿವೃದ್ಧಿಯಲ್ಲಿ ನಿಮ್ಮೆಲ್ಲರ ಸಹಕಾರ ಇದ್ದರೆ ಮಾತ್ರ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಒಂದು ಸಹಕಾರ ಕ್ಷೇತ್ರ ಬೆಳೆಯಲು ಸಾಧ್ಯ. ಈ ಗೆಲುವಿನಲ್ಲಿ ಹಿಂದೆ ನಿಂತು ನಮಗೆ ಎಲ್ಲಾ ರೀತಿಯ ಸಹಕಾರ ನೀಡಿದ ಬಿಜೆಪಿ ಹಾಗೂ ಜೆಡಿಎಸ್ನ ಎಲ್ಲ ನಾಯಕರಿಗೆ ಹಾಗೂ ನಮ್ಮ ನಾಯಕರಾದ ಎಚ್ಡಿ ರೇವಣ್ಣನವರಿಗೆ ಧನ್ಯವಾದ ಅರ್ಪಿಸುತ್ತೇವೆ ಎಂದರು. ನಂತರ ಮಾತನಾಡಿದ ನೂತನ ನಿರ್ದೇಶಕ ನಾಗೇಶ್ ಶೆಟ್ಟಿ, ತಾಲೂಕಿನಲ್ಲಿ ನಂಬರ್ 1 ಸಹಕಾರ ಕ್ಷೇತ್ರವನ್ನಾಗಿ ಮಾಡಲು ನಿಮ್ಮೆಲ್ಲರ ಸಹಕಾರ ಬೇಕು. ಇಲ್ಲಿ ಹಣ ಹೆಂಡ ಹಂಚಿದ ಮಾತ್ರಕ್ಕೆ ಇಲ್ಲಿರುವ ಷೇರುದಾರರನ್ನು ಕೊಳ್ಳಲು ಸಾಧ್ಯವಿಲ್ಲ. ಈ ಹಿಂದೆ ಲಕ್ಷಾಂತರ ಅವ್ಯವಹಾರ ನಡೆದಾಗ ಅದರ ವಿರುದ್ಧ ಧ್ವನಿ ಎತ್ತಿ ಅವರಿಂದ ಹಣ ಕಟ್ಟಿಸಿದ ಹಿರಿಯ ಸಹಕಾರಿ ಬಂಧುಗಳು ಈ ಬಾರಿ ನಮ್ಮ ಜೊತೆ ಇದ್ದು, ನಾವೆಲ್ಲ ಒಂದಾಗಿ ಸಮಾನ ಮನಸ್ಕರ ತಂಡ ಕಟ್ಟಿಕೊಂಡು ಚುನಾವಣೆ ಎದುರಿಸಿದ ಹಿನ್ನೆಲೆಯಲ್ಲಿ ನಮಗೆ ಇಲ್ಲಿಯ ಷೇರುದಾರರು ಆಶೀರ್ವಾದ ಮಾಡಿದ್ದು, ಯಾವುದೇ ಕಾರಣಕ್ಕೂ ನಮಗೆ ಮತ ಹಾಕಿದವರಿಗೆ ದ್ರೋಹ ಮಾಡುವ ಕೆಲಸ ಮಾಡುವುದಿಲ್ಲ. ಒಬ್ಬ ಜಿಲ್ಲಾಧ್ಯಕ್ಷರಾಗಿದ್ದು ಈ ಸಂಘದಲ್ಲಿ ನಮ್ಮ ಒಗ್ಗಟ್ಟನ್ನು ಹೊಡೆದು ಅಲ್ಲಿ ಅಧಿಕಾರ ಮಾಡಲು ಬಂದಂತವರಿಗೆ ಮತದಾರರು ತಕ್ಕ ಶಾಸ್ತಿ ಮಾಡುವ ಮೂಲಕ ಅವರನ್ನು ಮನೆಗೆ ಕಳುಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ನಾಯಕರ ಸಹಕಾರ ಪಡೆದು ತಾಲೂಕಿನಲ್ಲಿ ಉತ್ತಮ ಹೆಸರು ತರಲು ಶ್ರಮವಹಿಸುತ್ತೇವೆ ಎಂದರು. ಗೋಣಿಯಲ್ಲಿರ್ಬೋದು, ರೇಷನ್ನಲ್ಲಿರ್ಬೋದು, ಸೀಮೆಣ್ಣೆಯಲ್ಲಿರ್ಬೋದು, ಎಲ್ಲದರಲ್ಲೂ ಎಲ್ಲಿ ಸಿಗುತ್ತೆ ಅಲ್ಲಿ ತಿನ್ನಕ್ಕೆ ವಂಚಾಗ್ತಾ ಇದ್ರು. ಅದಷ್ಟೇ ಅಲ್ಲ, ಈ ಎಲೆಕ್ಷನ್ ನಾವು ಗೆಲ್ತೀವಿ ಅನ್ನೋ ಒಂದು ದೃಷ್ಟಿಯಿಂದ ಚುನಾವಣೆಯನ್ನು ಮುಂದೂಡಲಿಕ್ಕಾಗಿ ಸುಮಾರು 1.5 ತಿಂಗಳು ಹಿಂದೆ ಈ ಚುನಾವಣೆ ನಡಿಬೇಕಾಗಿತ್ತು. 1.5 ತಿಂಗಳು ಅವರು ಸರ್ಕಾರದ ಕುಮ್ಮಕ್ಕು, ಅವರ ನಾಯಕರುಗಳ ಕುಮ್ಮಕ್ಕಿನಿಂದ 1.5 ತಿಂಗಳು ಚುನಾವಣೆಯನ್ನು ಮುಂದೂಡಲಿ ಸಫಲರಾದರು. ಆದರೆ ನಮ್ಮ ವಿಜಯೋತ್ಸವನ ಹಿನ್ನಡೆ ಮಾಡಲಿಕ್ಕೆ ಅವರಿಗೆ ಸಫಲರಾಗಲಿಲ್ಲ. ಅವರು ಸಾಮಾನ್ಯ ಕ್ಷೇತ್ರ ಹಾಗೂ ಸಾಲಗಾರರ ಕ್ಷೇತ್ರ, ಸಾಲಗಾರ ಅಲ್ಲದ ಕ್ಷೇತ್ರ, ಒಟ್ಟು 12 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದ್ದು, ಇಲ್ಲಿಯ ಮುಖಂಡವನ್ನು ವಹಿಸಿಕೊಂಡಿರ್ತಕ್ಕಂತಹ ನಾಗೇಶ್ ಶೆಟ್ಟರು, ಸುಹೀಲ್ ರೆಹಮಾನ್ ಸಾಹೇಬರು, ಎಲ್ಲ ತಂಡ ಇವತ್ತು ಅತ್ಯಂತ ಬಹುಮತ 9-12ಕ್ಕೆ 9 ಸೀಟನ್ನು ಗೆಲುವನ್ನು ಸಾಧಿಸಿದ್ದಾರೆ. ಅಂತಂದರೆ ಇದಕ್ಕೆ ಇಡೀ ಅರೇಹಳ್ಳಿಯ ಸಹಕಾರ ಬಂಧುಗಳಿಗೆ ನಾನು ಇವರೆಲ್ಲರ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನೂತನ ನಿರ್ದೇಶಕರುಗಳಿಗೆ ಅಭಿಮಾನಿಗಳು ಶುಭಾಶಯ ತಿಳಿಸಿದರು. ಈ ವೇಳೆ ಸಚಿನ್, ಭರತ್, ಪ್ರಕಾಶ್, ಜಗದೀಶ್, ಸುರೇಶ್, ಯೋಗೇಶ್, ಪುನೀತ್, ಅರುಣ್, ಅವೀನ್, ಮಣಿಕಂಠ, ಅಕ್ಷಯ್ ಸೇರಿದಂತೆ ಇತರರು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.